ಶಸ್ತ್ರಚಿಕಿತ್ಸೆಗಾಗಿ ಬಂದಿರುವಂಥದ್ದು. ಇದರಲ್ಲಿ 355(201) IPC ಸೆಕ್ಷನ್ ಪ್ರಕಾರ ಜಾಮೀನು ಕೊಡಬಹುದಾದಂಥ ಆರೋಪ ಅಂತ ಹೇಳ್ತಾ ಇದ್ದಾರೆ. ಇದು ಕೊಲೆನೇ ಅಲ್ಲ, ಆರಾಮ್ಸೆ. ಅಂದರೆ ಇದರಲ್ಲಿ 355(201) IPC ಸೆಕ್ಷನ್ ಪ್ರಕಾರ ಜಾಮೀನು ನೀಡಬಹುದಾದ ಸೆಕ್ಷನ್ ಇದು. ಇವರು ಸುಮ್ಮನೆ ಕೊಲೆ ಪ್ರಕರಣವನ್ನು ಮಾಡಿದ್ದಾರೆ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ವಾದ ಮಂಡಿಸೋದಕ್ಕೆ ಎಲ್ಲ ಅವಕಾಶಗಳಿದೆ. ಇದಕ್ಕೆ ಪ್ರಸನ್ನಕುಮಾರ್ ಯಾವ ರೀತಿ ಪ್ರತಿವಾದ ಮಂಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದು ಎರಡು ಲಾಯರ್ಗಳ ನಡುವಿನ ಪ್ರತಿಷ್ಠೆ ಕೂಡ ಆಗುತ್ತೆ ಸಮಟೈಮ್ಸ್. ದರ್ಶನ್ಗೆ ಷರತ್ತುಬದ್ಧ ಜಾಮೀನು ಕೇಳ್ತಾ ಇದ್ದೀವಿ, ಇಲ್ಲಿ ಕಿಡ್ನ್ಯಾಪ್ ಅನ್ವಯ ಆಗೋದಿಲ್ಲ. ಟಿ.ವಿ. ನಾಗೇಶ್ ಅವರ ಪ್ರಬಲವಾದ. ಇದು 355(201) IPC ಸೆಕ್ಷನ್ ಅಲ್ಲಿ ಜಾಮೀನು ಕೊಡಬಹುದಾದಂತಹ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅವರು ಒಂದು ರೀತಿಯಲ್ಲಿ ಹೆಂಗಿದೆ ಅಂದರೆ, ದರ್ಶನ್ ಅವರಿಂದ ಏನು ತಪ್ಪೇ ಆಗಿಲ್ಲ, ಏನು ಸಣ್ಣ ಪುಟ್ಟ ಏನಾಗಿದೆ, ನೀವೆಲ್ಲ ಅದನ್ನೆಲ್ಲ ದೊಡ್ಡದು ಮಾಡಿದಿರಿ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿವಾದ ಕೂಡ ಮಾಡಬೇಕಾಗುತ್ತೆ, ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಷರತ್ತುಬದ್ಧ ಜಾಮೀನು ಕೇಳ್ತಾ ಇದ್ದೀವಿ. ಸಿ.ವಿ. ನಾಗೇಶ್ ಹೇಳ್ತಿದ್ದಾರೆ ನೋಡಿ, ಇದು ಸಣ್ಣ ಪುಟ್ಟದ್ರಿ. 355(201) ಹಾಕ್ಬೋದಾಗಿತ್ತು, ಸುಮ್ಮನೆ ಕೊಲೆ ಆರೋಪ ಹೊರಿಸಲಾಗಿದೆ. 301 ಬೇಕೇ ಆಗಿರಲಿಲ್ಲ ಇಲ್ಲಿ. ಯಾಕಂದ್ರೆ ಅದನ್ನೇ ಉಲ್ಟಾ ಮಾಡ್ತಾ ಇದ್ದಾರೆ ಅವರು. ರಾಜರಾಜೇಶ್ವರಿ ನಗರದಲ್ಲಿ ಕೊಲೆ ಆಗಿದೆಯಪ್ಪ, ಹೆಣ ಸಿಕ್ಕಿದ್ದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ, ಹಾಗಿದ್ರೆ ಇದು ಅಸಹಜ ಸಾವಲ್ವಾ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ ಬೇಲ್ ಸಂಬಂಧ ಕ್ಷಣದ ಅಪ್ಡೇಟ್. ದರ್ಶನ್ ಬೇಲ್ಗಾಗಿ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಕಿಡ್ನ್ಯಾಪ್ ವಿಚಾರಣೆ ಬರಲ್ಲ. 355 ಮತ್ತು 201 ಮುಖಾಂತರ ಇದಕ್ಕೆ ಆರಾಮ್ಸೆ ಜಾಮೀನು ಕೊಡಬಹುದು. IPC 362 ಅಲ್ಲಿ ಕಿಡ್ನ್ಯಾಪ್ ಕೇಸ್ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾಗಿ ಇದು ಕಿಡ್ನ್ಯಾಪ್ ಕೊಲೆ ಆರೋಪ ಬರೋದಿಲ್ಲ. ಘಟನೆ ನಡೆದಿರೋದು RR ನಗರದಲ್ಲಿ, ಆದರೆ ಹೆಣ ಸಿಕ್ಕಿರೋದು ಕಾಮಾಕ್ಷಿ ಪಾಳ್ಯದಲ್ಲಿ. ಹಾಗಾಗಿ ಜಾಗ ಚೇಂಜ್ ಆಗಿರೋ ಕಾರಣಕ್ಕಾಗಿ ಕೆಲವು ಡೌಟ್ ಬರ್ತಾ ಇದೆ, ಇದು ಅಸಹಜ ಸಾವಾಗಿರಬಹುದು ಅಂಥೇಳಿ ವಾದ ಮಂಡಿಸ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಯಾವ ಥರ ವಾದ ಮಂಡಿಸ್ತಾ ಇದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಈ ಕೊಲೆಯಲ್ಲಿ ಭಾಗ್ಯ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮತ್ತು RR ನಗರದಲ್ಲಿ ಕೊಲೆ ಆಗಿದ್ದಿರಬಹುದು, ಆದರೆ ಹೆಣ ಸಿಕ್ಕಿದ್ದು ಕಾಮಾಕ್ಷಿ ಪಾಳ್ಯದಲ್ಲಿ ಯಾಕಷ್ಟು ದೂರ ಅನ್ನೋದನ್ನು ಕೋರ್ಟ್ಗೆ ಕೇಳ್ತಾ ಇದ್ದಾರೆ ಅವರು. ಇದು ಭಾಳ ಈಸಿ ಇದೆ. 355 ಮತ್ತು 201 IPC ಸೆಕ್ಷನ್ ಪ್ರಕಾರ ಜಾಮೀನು ನೀಡಬಹುದು. ಇಲ್ಲಿ ಕೊಲೆ ಕೇಸ್ ಮತ್ತು ಕಿಡ್ನ್ಯಾಪ್ ಕೇಸ್ ಬರೋದೇ ಇಲ್ಲ. ಒತ್ತಡ ಹೇರಿ ಕರೆದುಕೊಂಡು ಬಂದಿದ್ದಕ್ಕೆ ಸಾಕ್ಷ್ಯಗಳಿಲ್ಲ. ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿದ್ದಕ್ಕೆ ಯಾವುದೇ ಸಾಕ್ಷ್ಯಗಳನ್ನು ಪೊಲೀಸರು ಕೊಟ್ಟಿಲ್ಲ. ದರ್ಶನ್ ಪರ ಸಿ.ವಿ. ನಾಗೇಶ್ ವಾದ. ಹಾಗಾಗಿ ದರ್ಶನ್ ಪಾತ್ರ ಇದರಲಿಲ್ಲ, ಜಾಮೀನು ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಂತ ಇವರು ಹೇಳಿದ್ದೆ ಫೈನಲ್ ಅಲ್ಲ. ಅಲ್ಲಿ ಆ ಕಡೆ ಪ್ರಸನ್ನಕುಮಾರ್ ಅವರು ಕೂಡ ಇದಕ್ಕೆ ಕೌಂಟರ್ ಮಾಡ್ತಾರೆ. ಆಮೇಲೆ ಅದನ್ನೆಲ್ಲ ಕೇಳಿದ ನಂತರ ಜಡ್ಜ್ ಒಂದು ಡಿಸಿಷನ್ಗೆ ಬರ್ತಾರೆ. ಕೆಲವು ಪಾಯಿಂಟ್ಗಳನ್ನು ಸಿ.ವಿ. ನಾಗೇಶ್ ಹೇಳಿದ್ರು ನೋಡಿ, ನೀವು ಕಿಡ್ನ್ಯಾಪ್ ಅಂತ ಹೇಳ್ತಾ ಇದ್ದೀರಿ, ಕಿಡ್ನ್ಯಾಪ್ ಮಾಡಿದ್ದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ, ಹೆಂಗಾಗುತ್ತೆ ಕಿಡ್ನ್ಯಾಪ್? ಇದು ಕಿಡ್ನ್ಯಾಪ್ ಅಲ್ಲ.
ಮತ್ತೊಂದು ಕಡೆ ಇದು ಕೊಲೆ ಕೇಸ್ ಹಾಕುವಂಥದ್ದೇನಿಲ್ಲ ಇದರಲ್ಲಿ, ಆ ಥರ ವಾದ ಮಂಡಿಸ್ತಾ ಇದ್ದಾರೆ. ಇದನ್ನ ಅಸಹಜ ಸಾವು ಅಥವಾ ಕಲ್ಪಬಲ್ ಹೋಮಿಸೈಡ್ ಅಂತ ದಾಖಲಿಸಬಹುದಿತ್ತು. ಆದರೆ IPC 300 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅಂತೇಳಿ ಬಹಳ ದೊಡ್ಡ ಮಟ್ಟದ, ಅಂದರೆ ಇದು ಕೊಲೆ ಅಲ್ಲ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ CV ನಾಗೇಶ್. IPC 300 ಅಡಿಯಲ್ಲಿ ಪ್ರಕರಣ ದಾಖಲಿಸುವಂಥ ಅಗತ್ಯ ಇರಲಿಲ್ಲ, ಇದೊಂದು ಅಸಹಜ ಸಾವು ಅಂತ ಮಾಡ್ಬೋದಾಗಿತ್ತು ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಕಲ್ಪಬಲ್ ಹೋಮಿಸೈಡ್ ಅಂತ ದಾಖಲಿಸಬಹುದಾಗಿತ್ತು, ಅಂದರೆ ಕೊಲೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇದನ್ನು ಅಸಹಜ ಸಾವು ಅಂತೇಳಿ ಪರಿಗಣಿಸಬಹುದಿತ್ತು. ಆದರೆ ಪೊಲೀಸರು 302 ಹಾಕಿದ್ದಾರೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ ಪೊಲೀಸರ ಮೇಲೆ CV ನಾಗೇಶ್. CV ನಾಗೇಶ್ ದರ್ಶನ್ ಪರ ವಕೀಲರು. ಮತ್ತೊಂದು ಕಡೆ ಇದು ದರ್ಶನ್ ಬೇಲ್ ಸಂಬಂಧ ಕ್ಷಣದ ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಇದು ಜನರಲ್ ಬೇಲ್ಗಾಗಿ ಅಪ್ಲೈ ಮಾಡಿದ್ದಾರೆ. ಸಾವಿನ ಸರಿಯಾದ ಸಮಯ ಕೂಡ ಗೊತ್ತಾಗಿರಲ್ಲ. ಇದು ದರ್ಶನ್ ಬೇಲ್ ಸಂಬಂಧ ಕ್ಷಣದ ಅಪ್ಡೇಟ್. CV ನಾಗೇಶ್ ಅವರ ವಾದ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ಕೊಲೆ ಮಾಡುವಂಥ ಅಗತ್ಯನೇ ಇರಲಿಲ್ಲ, ಅಂದರೆ ಕೊಲೆ ಆದ ನಂತರ ಅದನ್ನು 302 ಹಾಕುವಂಥ ಅಗತ್ಯ ಇರಲಿಲ್ಲ, ಅದನ್ನೊಂದು ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಹೊರಗೆ ಬಂದು ಹತ್ರ 25 ದಿವಸ ಆಯಿತು, ಇನ್ನೂ ಕೂಡ ಅದರ ಬಗ್ಗೆ ಆಪರೇಷನ್ ಆಗಿಲ್ಲ. ಅದು ಕೂಡ ಚರ್ಚೆಗೆ ಬರ್ತಾ ಇದೆ ವಾದ ಮಂಡನೆ ಸಮಯದಲ್ಲಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 1 ತಿಂಗಳ ಬಳಿಕ ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆ. ಅಂದರೆ ಅಲ್ಲಿ ಆಗ ಸಾವಿನ ಸಮಯ ಗೊತ್ತಾಗಿದೆ. 1 ತಿಂಗಳ ಬಳಿಕ ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆ, ಆಗ ಸಾವಿನ ಸಮಯ ಗೊತ್ತಾಗಿದೆ. ಹಾಗಾಗಿ ಪೊಲೀಸರಿಗೆ ಮೊದಲು ಸಾವಿನ ಸಮಯ ಗೊತ್ತಿರಲಿಲ್ಲ, ಆದರೆ ಅವರು 302 ಹಾಕಿದ್ದಾರೆ. ಈ ಥರ ವಾದ ಮಂಡಿಸ್ತಾ ಇದ್ದಾರೆ. ನಮ್ಗೆ ಕೂಡ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ, ಇದು ಹೆಂಗೆ ವಾದ ಮಂಡನೆ ಅಂತೇಳಿ. ಅವರೆಲ್ಲ ಪ್ರಕಾರ ಕೊಲೆ ಕೇಸೇ ಇಲ್ಲ, ಕೊಲೆ ಕೇಸ್ ಹಾಕುವಂಥ ಅಗತ್ಯನೇ ಇರಲಿಲ್ಲ, ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು ಅಂತೇಳಿ ಯಾವ ಪಾಯಿಂಟನ್ನು ಇಟ್ಕೊಂಡು ವಾದ ಮಂಡಿಸ್ತಾ ಇದ್ದಾರೆ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಪ್ರಸನ್ನ ಕುಮಾರ್ ಯಾವ ರೀತಿ ಈ ವಾದಕ್ಕೆ ಪ್ರತಿವಾದ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ದರ್ಶನ್ ಪರ ವಕೀಲ CV ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. CV ನಾಗೇಶ್ ರಾಜ್ಯ ಕಂಡ ಅತ್ಯುತ್ತಮ ಕ್ರಿಮಿನಲ್ ಲಾಯರ್ಗಳಲ್ಲಿ ಒಬ್ಬರು. ಇನ್ನೊಬ್ಬರು ಟಾಮಿ ಸೆಬಾಸ್ಟಿಯನ್, ಇವರೆಲ್ಲ ಇದ್ದಾರೆ. ಟಾಮಿ ಸೆಬಾಸ್ಟಿಯನ್ ಕೂಡ ಪವಿತ್ರ ಗೌಡ ಅವರ ಪರವಾಗಿ ವಾದ ಮಂಡಿಸಿದಂಥವರು. ಹಾಗೇನೆ ಪ್ರಸನ್ನ ಕುಮಾರ್ ಕೂಡ ಇಲ್ಲಿ ಕಿಡ್ನ್ಯಾಪ್, ಸಾಕ್ಷಿನಾಶ, ಹಲ್ಲೆ ಆರೋಪವನ್ನು ಮಾಡಲಾಗಿದೆ, ಕೊಲೆ ಆರೋಪಗಳನ್ನು ಹೊರಿಸಲಾಗಿದೆ, ಅಂದರೆ ಇದು ಬೇಕೇ ಆಗಿರಲಿಲ್ಲ ಅಂತೇಳಿ CV ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಅಂತ ಇಲ್ಲಿ ಕಿಡ್ನ್ಯಾಪ್, ಸಾಕ್ಷಿನಾಶ, ಹಲ್ಲೆ ಆರೋಪ ಮಾಡ್ತಾ ಇದ್ದಾರೆ ಅಂಥೇಳಿ, ಕೊಲೆ ಆರೋಪಗಳನ್ನು ಹೊರಿಸಲಾಗಿದೆ ಅಂಥೇಳಿ, ಇದು ಅಗತ್ಯ ಇರಲಿಲ್ಲ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ CV ನಾಗೇಶ್. ಅದು ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅವರು. ಪೊಲೀಸರಿಗೆ ಯಾವಾಗ ಕೊಲೆ ಆಗಿದೆ ಅಂತ ಟೈಮ್ ಗೊತ್ತಿರಲಿಲ್ಲ. 1 ತಿಂಗಳು ಕಳೆದ ನಂತರ ಅದೇನು ಮಾಹಿತಿ ಬಂತು, ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಆಗ ಟೈಮ್ ಗೊತ್ತಾಯಿತು.
ನೋಡಿ, ಇವತ್ತು ದರ್ಶನ್ ಅವರ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ. ಈ ಹಿಂದೆ ಬಂದಿರುವಂಥದ್ದು 45 ದಿನಗಳ ಕಾಲ ಕೇವಲ ವೈದ್ಯಕೀಯ